ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ಬನ್ನಿ ಅದರ ನೇರ ಪ್ರಸಾರವನ್ನು ನೋಡೋಣ. ಧರ್ಮಸ್ಥಳಕ್ಕೆ ನನ್ನನ್ನು ಆ ಡೀಲ್ ಮಾಡ್ಕೊಳ್ಳಿಕ್ಕೆ ಬಂದಂಥ ವಿಷಯದಲ್ಲಿ ಪ್ರಮಾಣ ಮಾಡಬನ್ನಿ ಅಂತ ಹೇಳಿ ಆ ಪ್ರಮಾಣ ಮಾಡ್ತಕ್ಕಂಥದ್ದಕ್ಕೆ ಆಹ್ವಾನ ಕೊಟ್ಟು ಅವರೇನು ಪಲಾಯನವಾದ ಮಾಡಿದ್ರು ಧರ್ಮಸ್ಥಳದ ಸನ್ನಿಧಾನದಲ್ಲಿ. ಇವತ್ತು ದೇವೇಗೌಡರು ಮಕ್ಕಳು ನೀವು ಬೆಳೆಸಿರ್ತಕ್ಕಂಥವರು. ನಾವು ಯಾವುದಾದ್ರೂ ಒಂದು ರಾಜಿಗೆ ಒಳಗಾದರೆ ಅದು ನೀವು ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸ ಏನಿದೆ, ಈ ನಾಡಿನ 6 ಕೋಟಿ ಜನತೆ ನೀವು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗಿ ನಾವು ರಾಜಿಗೆ ಒಳಗಾಗ್ತೀವಿ ಹೊರತು ಪಾಪದ ಹಣದ ಮುಖಾಂತರ ನಮ್ಮನ್ನು ಕೊಂಡ್ಕೊಂಡು ರಾಜಿ ಮಾಡ್ಕೊಳ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವರನ್ನು ನಾವು ಯಾವ ರೀತಿಯಲ್ಲಿ ಇವತ್ತು ಸೆಳೆದು ಬಡಿಯತಕ್ಕಂಥ ಕೆಲಸವನ್ನು ನಿಮ್ಮ ಶ್ರಮದಿಂದ ನಿಮ್ಮ ಸಹಕಾರದಿಂದ ಈ ನಾಡಿನಲ್ಲಿ ನಿರ್ವಹಿಸಿದ್ದೇವೆ. ಇವತ್ತು ರಾಜಿಗೆ ಒಳಗಾಗ್ತಕ್ಕಂಥ ಕುಟುಂಬ ನಮ್ಮದಲ್ಲ. ಹೋರಾಟ ಅಂದರೆ ಹೋರಾಟ, ಸೋಲು ಗೆಲುವಿಗೆ ತಲೆ ಕೆಡಿಸ್ಕೊಂಡು ಅಂಜಿ ಹೊರಗೆ ಹೋಗ್ತಕ್ಕಂಥವರಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನಮ್ಮನ್ನು ದುಡ್ಡಲ್ಲಿ ಇವ್ರು ಕೊಂಡ್ಕೊಳ್ಳಿಕ್ಕೆ ಸಾಧ್ಯವೇ? ಎಂದೂ ಈ ನಾಡಿನಲ್ಲಿ ಸಾಧ್ಯ ಇಲ್ಲ. ಬದುಕಿದ್ರೆ ಸ್ವಾಭಿಮಾನದಿಂದ ಬದುಕ್ತೀವಿ, ಬದುಕಿದ್ರೆ ನಿಮ್ಮಗಳ ನೆರಳಿನಲ್ಲಿ ಬದುಕ್ತೀವಿ. ಘೋಷಣೆ ಮಾಡುವಂತ ಕೂಗ್ತಾ ಇದ್ದೀರಿ, ಕೇಳಿಸ್ಕೊತಾ ಇದ್ದೇನೆ. ಘೋಷಣೆ ಮಾಡೋಣಂತೆ, ಘೋಷಣೆ ಮಾಡೋಣ. ಆದರೆ ನಿಮ್ಮ ತೀರ್ಮಾನಕ್ಕೆ ತಲೆ ಬಾಗ್ತೀನಿ. ನನಗೂ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ, ನಮ್ಮ ಕುಟುಂಬದಲ್ಲಿ ಅಂದರೆ ನನ್ನ ತಾಯಿ, ನನಗೆ ಯಾವ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಾಯಿ ಇದ್ದಾರೆ, ಅವರ ಜೊತೆನಲ್ಲೂ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಯಾಕೋ ಒಂದು ಕಡೆ ನನ್ನ ತಾಯಿ ನನಗೆ ಮೊನ್ನೆ ಒಂದು ಮಾತು ಹೇಳಿದ್ರು, ನಾನು ಯಾವುದನ್ನು ಮುಚ್ಚಿಡೋದಿಲ್ಲ ನಿಮ್ಮ ಮುಂದೆ. ನೀವು ನನಗೆ ದೇವರ ಸಮಾನ, ನೀವು ನನ್ನ ತಂದೆ ಸಮಾನ, ನನಗೆ ಮಗನ ಸ್ಥಾನ ಕೊಟ್ಟಿದ್ದೀರಿ ನೀವುಗಳು ಈ ಜಿಲ್ಲೆಯಲ್ಲಿ. ನನ್ನ ತಾಯಿ ಮೊನ್ನೆ ಸ್ವಲ್ಪ ಯಾತಕ್ಕೋ ಅಂಜಿಕೆ ಪಟ್ಟಿದ್ದಾರೆ, ಅವ್ರಿಗೂ ನಾನು ಮನವೊಲಿಸ್ತೀನಿ. ಅವ್ರನ್ನೂ ಮನವೊಲಿಸಿ ನನಗೆ ಒಂದೊಂದು ಕ್ಷೇತ್ರದ ಗೆಲುವು ನನಗೆ ಅತ್ಯಂತ ಅವಶ್ಯಕತೆ ಏನಿದೆ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಈ ಭಾಗಕ್ಕೆ ಬಂದರೆ ಈ ಭಾಗದ ಹಲವಾರು ಸಮಸ್ಯೆಗಳು, ಶಾಶ್ವತವಾದಂಥ ನೀರಾವರಿ ಯೋಜನೆಗಳಿಗೆ ಒಂದು ದೊಡ್ಡ ಮಟ್ಟದ ಶ್ರಮವನ್ನು ಆಗ್ತಾನೆ ಅಂತಕ್ಕಂಥ ನಂಬಿಕೆಯನ್ನು ನೀವೇನಿಟ್ಟಿದ್ದೀರಿ. ಆ ನಂಬಿಕೆಯನ್ನು ಹುಸಿಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಧೈರ್ಯವಾಗಿ ಇವತ್ತು ಈ ಕ್ಷಣದಿಂದಲೇ ನೀವು ಚುನಾವಣೆಯ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ಕೊಳ್ಳಿ. ಕುಮಾರಸ್ವಾಮಿಗೆ ನೀವು ಮತವನ್ನು ಕೊಡಬೇಕು ಅಂತೇಳಿ ಹಳ್ಳಿಯಲ್ಲಿ ನಿಮ್ಮ ಜನತೆಯ ಮುಂದೆ ಇವತ್ತು ನೀವು ಹೋರಾಟವನ್ನು ಮಾಡಿ ಮನವಿಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಕೆಲಸವನ್ನು ನಿರ್ವಹಿಸಿ. ಇವತ್ತು ಒಂದೊಂದು ಮತ ಕೊಡ್ತಕ್ಕಂಥದ್ದು ಅದು ಜನತಾದಳಕ್ಕಲ್ಲ, ಅದು ಕುಮಾರಸ್ವಾಮಿಯನ್ನು ಗೆಲ್ಲಿಸಲಿಕ್ಕೆ. ಅದರ ಮುಖಾಂತರ ಜನತಾದಳವನ್ನು ಸನ್ಮಾನ್ಯ ದೇವೇಗೌಡರನ್ನ ಇವತ್ತು ದೆಹಲಿಯಲ್ಲಿ ಭದ್ರವಾಗಿ ನೆಲೆಯೂರ್ತಕ್ಕಂಥದ್ದಕ್ಕೆ ನಮ್ಮ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನೀವು ಈ ಸಭೆಯಲ್ಲಿ ಶಪಥವನ್ನು ಮಾಡಿ ಕುಮಾರಸ್ವಾಮಿಯನ್ನು ಏಪ್ರಿಲ್ 17ನೇ ತಾರೀಕಿನ ನಂತರ ಪ್ರತಿ ಹಳ್ಳಿಗೆ ನಾವು ಕರ್ಕೊಂಡ್ಬರ್ತೀವಿ, ಪ್ರತಿ ಮನೆಗೆ ಕರ್ಕೊಂಡ್ಬರ್ತೀವಿ. ಆದರೆ ಈ 20 ದಿನಗಳು ಕುಮಾರಸ್ವಾಮಿ ಇಲ್ಲಿ ಬರದೇ ಇದ್ದರು. ಇವತ್ತು ನೀವೆಲ್ಲರೂ ಕೆಲಸವನ್ನು ನಿರ್ವಹಿಸಬೇಕು. ಕುಮಾರಸ್ವಾಮಿ